ಯಾರಾಗ್ತಾರೆ ಬಿಹಾರದ ಮುಂದಿನ ಮುಖ್ಯಮಂತ್ರಿ? ನಿತೀಶ್ಗೆ ಮತ್ತೊಮ್ಮೆ ಸಿಎಂ ಪಟ್ಟ ಸಿಗುತ್ತಾ ಅಥವಾ ಸಿಗೋದಿಲ್ವಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ತೇಜಸ್ವಿ ಯಾದವ್ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನಾ? ನಿತೀಶ್ ಕುಮಾರ್ ಮತ್ತೆ ನಾನೇ ಸಿಎಂ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರೇ ಸಿಎಂ ಆಗ್ತಾರಾ? ಇತ್ತ ತೇಜಸ್ವಿ ನಮಗೆ ಅಧಿಕಾರ, ನಾನೇ ಸಿಎಂ ಅಂತ ಅವರು ಕೂಡ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಆದರೆ ಎರಡೂ ಕಡೆಯಿಂದ ಸಿಎಂ ಹೆಸರು ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಎರಡೂ ಕಡೆಯ ಮೈತ್ರಿಕೂಟದಲ್ಲೂ ಕೂಡ ಒಳ ಜಗಳ ಇದೆ. ಹಾಗಾಗಿ ಈ ಒಳ ಜಗಳ ಒಂದು ರೀತಿಯಾಗಿ ಯಾರು ಗೆಲ್ಲಬೇಕು ಅಂತೇಳಿ ಒಂದಿಷ್ಟು ಪಾಲಿಟಿಕ್ಸ್ ಮಾಡ್ತಿರ್ತಾರೆ ಅಥವಾ ತಂತ್ರಗಾರಿಕೆ ಮಾಡ್ತಿರ್ತಾರೆ, ಅವ್ರಿಗೆ ಲಾಭ ಆಗ್ಬೋದಾ ಅಂತ ಒಳ ಜಗಳಿಂದಾಗಿ. ಹಾಗಾದರೆ NDA ಕೂಟದಲ್ಲಿ ಏನಾಗ್ತಾ ಇದೆ, ಅದೇ ರೀತಿಯಾಗಿ ಇಂಡಿಯಾ ಕೂಟದಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, NDA ಕೂಟದಲ್ಲಿ BJP ದೊಡ್ಡ ಪಕ್ಷ ಆಗಿದೆ. ಈ ಬಾರಿ JDU ದುರ್ಬಲ ಆಗುವಂತನೇ ಕಾಣಿಸ್ತಾ ಇದೆ. ಇನ್ನು LJP ಏನಿದೆ ವಿಭಜನೆ ಆಯ್ತಲ್ಲ, ಅದು ಕೂಡ ಮತ್ತೊಂದು ಮೈನಸ್ ಪಾಯಿಂಟ್ ಇವರಿಗೆ. ಇನ್ನು NDA ಕೂಟದಲ್ಲಿ ಅಧಿಕಾರ ಅಸಮತೋಲನ ಕೂಡ ಇದೆ. ಇದು ಕೂಡ ಇಂಡಿಯಾ ಕೂಟಕ್ಕೆ ಪ್ಲಸ್ ಆಗಬಹುದಾ ಅಂತ. NDA ಜೊತೆಗಿದ್ದಂಥ VIP ಈಗ ಇಂಡಿಯಾ ಕೂಟದ ಜೊತೆಗೆ ಹೋಗಿದೆ. 20 ವರ್ಷಗಳ ನಂತರ NDA ವಿರುದ್ಧ ಈಗ ಒಂದು ವಿರೋಧಿ ಅಲೆ ಕೂಡ ಎದ್ದಿದೆ. ಆಡಳಿತ ವಿರೋಧಿ ಅಲೆ ಬಳಸಿಕೊಳ್ಳುವಲ್ಲಿ ಎದುರಾಳಿಗಳು ವಿಫಲ. ಇದು NDA ಮೈತ್ರಿಕೂಟಕ್ಕೆ ಸಮಾಧಾನವನ್ನು ತರಬಹುದೇನೋ. ಹಾಗಾದರೆ ಇಂಡಿಯಾ ಒಕ್ಕೂಟದಲ್ಲಿ ಏನಾಗ್ತಾ ಇದೆ? ಇಂಡಿಯಾ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಅನ್ನೋದು ಕಗ್ಗಂಟಾಗ್ಬಿಟ್ಟಿದೆ. ಯಾವ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಕಾಂಗ್ರೆಸ್ ಮತ್ತು RJD ಎಡಪಕ್ಷಗಳ ನಡುವೆ ಕೂಡ ಒಮ್ಮತ ಇಲ್ಲ. 243 ಸ್ಥಾನಗಳಿಗೆ 254 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ. 12 ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷಗಳೇ ಪರಸ್ಪರ ಎದುರಾಳಿಗಳಾಗ್ಬಿಟ್ಟಿವೆ. ಹೀಗಾಗಿ INDIA ಕೂಟದ ಜಗಳ NDAಗೆ ವರದಾನ ಆದರೂ ಆಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರ ಶುರುವಾಗಿದೆ. ನೋಡೋಣ ಇಂಡಿಯಾ ಮತ್ತು NDA ಒಕ್ಕೂಟದಲ್ಲಿ ಏನಾಗಬಹುದು, ಸೀಟು ಹಂಚಿಕೆ ಇರಬಹುದು ಅಥವಾ CM ಅಭ್ಯರ್ಥಿ ಘೋಷಣೆ ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು.